ಹಲೋ, ಗುಡ್ ಮಾರ್ನಿಂಗ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಇದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ನಾನು ಈ ಥರನೇ ವೀಡಿಯೋ ಹಾಕೋಣ ಅಂತ ಇನ್ನು ಮುಂದೆ ಪ್ಲ್ಯಾನ್ ಮಾಡಿದ್ದೀನಿ. ಇದೇನಾದರೂ ಚೆನ್ನಾಗಿ ವ್ಯೂಸ್ ಎಲ್ಲ ಆದರೆ ನಾನು ಇದೇ ಥರ ಹಾಕ್ತೀನಿ. ವ್ಯೂಸ್ ಆದರೂ ಹಾಕ್ತೀನಿ, ಆಗಲಿಲ್ಲ ಅಂದರೂ ಹಾಕ್ತಾನೆ ಇರ್ತೀನಿ. ಒಂದಲ್ಲ ಒಂದಿನ ಆಗುತ್ತಲ್ವಾ. ಸೊ ಅದಕ್ಕೆ ಬೆಳಿಗ್ಗೆ ಎದ್ದು ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದು ಬಂದು ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಸ್ವಲ್ಪ ಊರಿಂದ ಬಂದಿರೋದ್ರಿಂದ ಇವಾಗ ಎಕ್ಸಸೈಸ್ ಎಲ್ಲ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ಟು ಇವಾಗ ಬೆಳಿಗ್ಗೆ ಓಟ್ಸ್ ತಿಂತೀನಿ. ಇಲ್ಲ ಅಂತಂದರೆ ಏನಾದರೂ ಅಮ್ಮ ಸ್ವಲ್ಪ ಹಿಟ್ಟು ಕಳಿಸಿದ್ದಾರೆ, ಅಂದರೆ ಮೆಂತ್ಯ ಹಿಟ್ಟು ಕಳಿಸಿದ್ದಾರೆ, ಅದರಲ್ಲಿ ಮುದ್ದೆ ಮಾಡ್ಕೊಂಡು ತಿಂತೀನಿ. ಇದು ಮಧ್ಯಾಹ್ನಕ್ಕೆ ಅಂತ ಹೇಳಿ ರೈಸು ಮತ್ತು ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದನ್ನೇ ಮಾಡ್ಕೊಂಡೋದ್ರೆ ನಾನು ಮಧ್ಯಾಹ್ನಕ್ಕೆ ತಿನ್ಕೊತೀನಿ. ಅಂದರೆ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಬಂದು ಆಮೇಲೆ ನಾನು ಚಿತ್ರಾನ್ನದ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಸ್ಟೇ ಮಾಡಿದ್ರೆ ನನಗಿವಾಗ ಟೈಮ್ ಬೇರೆ ಇಲ್ಲ. ಸೊ ಅದಕ್ಕೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಿ. ರೈಸ್ ಒಂದಾಗಿದ್ದರೆ ಅದೇನು ಒಂದು 2 ಮಿನಿಟ್ಸಲ್ಲೆಲ್ಲ ಆಗಿಬಿಡುತ್ತೆ. ಮತ್ತು ಬೆಳಿಗ್ಗೆಗೆ ನಾನು ಒಂದೊಂದು ಮೆಂತ್ಯ ಮುದ್ದೆ ತಿಂತೀನಿ. ಇಲ್ಲ ಅಂತಂದರೆ ಓಟ್ಸು, ಅದು ಬಿಟ್ಟರೆ ರಾಗಿ ಇದು ಅಂಬ್ಲಿ ಥರ ಮಾಡ್ಕೊಂಬಿಡ್ತೀನಿ. ಏನಂದರೆ 2 ಸ್ಪೂನು ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ರೆಡ್ ಆಗೋ ತನಕ. ಆಮೇಲೆ ಅದನ್ನು ಮುಚ್ಚಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ತೀನಿ. ಇವಾಗೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಬಂದು ರೆಡಿ ಆಗ್ತಾಯಿದ್ದೀನಿ. ನಂದೇನಿಲ್ಲ, 2 ಮಿನಿಟ್ಸಲ್ಲೆಲ್ಲ ರೆಡಿಯಾಗಿ ಹೋಗ್ತೀನಿ. ಒಂದು ಸನ್ಸ್ಕ್ರೀನ್ ಹಾಕೊಳ್ಳೋದು, ಲಿಪ್ ಕೇರ್ ಹಾಕೊಳ್ಳೋದು, ಒಂದು ಐಲೈನರ್ ಹಾಕೊಳ್ಳೋದು, ಇಲ್ಲಾಂದರೆ ಜಡೆ ಎಣ್ಕೊಳ್ಳೋದು, ಇಲ್ಲಾಂದರೆ ಮೇಲೆದ್ದು ಕಟ್ಟೋದು. ಇಷ್ಟೇ ನಾನು ರೆಡಿ ಆಗೋದು. ಯಾವ ಫೌಂಡೇಶನ್ ಇಲ್ಲ, ಏನೂ ಇಲ್ಲ. ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗಿ ಆಫೀಸ್ಗೆ ಹೋಗ್ತೀನಿ. ಆಮೇಲೆ ರೆಡಿಯಾಗಿ ಬಂದಾದಮೇಲೆ ನಾನು ಚಿತ್ರಾನ್ನ ಮಾಡಿಬಿಟ್ಟು ಅದಕ್ಕೆ ರೈಸ್ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕ್ಕೊತೀನಿ. ರೈಸೆಲ್ಲ ಆರಿದೆ. ಇವಾಗ ಅದಕ್ಕೆ ಹಾಕ್ಬಿಟ್ಟು ಚಿತ್ರಾನ್ನ ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಹಾಕ್ತಾಯಿದ್ದೀನಿ. ಟೊಮೊಟೊ ಚಿತ್ರಾನ್ನಕ್ಕೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಸ್ವಲ್ಪ ಕಾಯಿತ್ತು ಟೊಮೊಟೊ, ಅಷ್ಟು ಹುಳಿ ಬಿದ್ದಿರಲ್ಲ ಅಂಥೇಳಿ ನಾನು ಸ್ವಲ್ಪ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಇವಾಗ ನಾನು ಆಲ್ರೆಡಿ ರಾಗಿದು ಗಂಜಿ ಅಂಬ್ಲಿ ಥರ ಮಾಡಿದ್ನಲ್ವ, ಅದಕ್ಕೆ ಮೊಸರು ಹಾಕ್ಕೊಂಡ್ರೆ ಮುಗೀತು. ತುಂಬ ಚೆನ್ನಾಗಿರುತ್ತೆ. ನಿಮಗೆ 1-2-3 ಅವರ್ಸ್ ನಿಮಗೆ ಹೊಟ್ಟೆ ಹಶ್ವಲ್ಲ. ನಾನು ಬಾಕ್ಸಿಗೆ ಚಿತ್ರಾನ್ನ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಸೌತೆಕಾಯಿತ್ತು ಹಾಕ್ಕೊಂಡು ರಾಗಿ ಅಂಬ್ಲಿ 1.5 ಗ್ಲಾಸ್ ಆಗಿತ್ತು. ಅದನ್ನ ಇಲ್ಲೇ ಕುಡ್ಕೊಂಡು ಎಲ್ಲ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಕೊಂಡು, ನಾನು ಮೇಯ್ನಾಗಿ ಮಾಸ್ಕ್ ಬೇಕೇ ಬೇಕು ನನಗೆ. ಬಸ್ ಸ್ಟ್ಯಾಂಡ್ ಸ್ವಲ್ಪ ದೂರ ಇದೆ. ಒನ್ ಟೈಮ್ ನಡ್ಕೊಂಡು ಹೋಗ್ತೀನಿ, ಒಂದೊಂದು ಟೈಮ್ ನಮ್ಮ ಹಸ್ಬೆಂಡ್ ಬಿಟ್ಕೊಡ್ತಾರೆ. ಇವಾಗ ಅಲ್ಲಿಂದ ನಮ್ಮ ಮನೆಯಿಂದ ಬಿಟ್ಟು ನಾನು ಇಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡು ಒಂದು 700 ಮೀಟರ್ ಆಗ್ಬೋದು. ಅಲ್ಲಿಂದ BMTC ಬಸ್ಸಿಂದ ಬಂದು ನಾನು ESI ಹತ್ರ ಇಳ್ಕೊಂಡು, ಇದು ನಾನು ವರ್ಕ್ ಮಾಡೋದು ಫಾರ್ಮಸಿನಲ್ಲಿ. ನಾನು ಫಾರ್ಮಸಿಸ್ಟು, ಕಾಂಟ್ರಾಕ್ಚುವಲ್ ಫಾರ್ಮಸಿಸ್ಟಾಗಿ ನಾನು ವರ್ಕ್ ಮಾಡ್ತಾಯಿದ್ದೀನಿ. ಇದು ನನ್ನ ವರ್ಕ್ ಪ್ಲೇಸು, ಇಲ್ಲೇ ನಾನು ವರ್ಕ್ ಮಾಡೋದು. ಆಮೇಲೆ ವರ್ಕೆಲ್ಲ ಮುಗೀತು. ಮಧ್ಯಾಹ್ನಕ್ಕೆ ಲಂಚ್ ರೆಡಿ ಇದೆ, ತಿನ್ನೋದಷ್ಟೇ. ಆವಾಗಲೇ ಹೇಳಿದ್ನಲ್ಲ ಚಿತ್ರಾನ್ನ ಮತ್ತು ಸೌತೆಕಾಯಿ ತಂದಿದ್ದೆ ಅಂತ, ತಿಂದ್ಕೊಂಡು ಮತ್ತು ಡ್ಯೂಟಿ ಮುಗಿಸ್ಕೊಂಡು ನಾವು ಮತ್ತೆ BMTC ಬಸ್ ಹತ್ಕೊಂಡು ಮನೆಗೆ ಹೋಗೋದು. ಮನೆಗೆ ಬಂದು ಆ್ಯಕ್ಚುಲಿ ಏನು ಗೊತ್ತಾ, ನಾನು ಬರೋಕ್ಕೂ ಮೊದಲೇ ನಮ್ಮ ಹಸ್ಬೆಂಡ್ ಬಂದಿದ್ದರು. ನನ್ನ ಆಲ್ರೆಡಿ ಮೊಬೈಲ್ ಕೊಟ್ಬಿಟ್ಟು ನಾನು ಮತ್ತೆ ಬರ್ತೀನಿ ವೀಡಿಯೋ ಮಾಡೋಕ್ಕೆ ಹೇಳಿದೆ. ಅವ್ರು ವೀಡಿಯೋ ಮಾಡ್ತಾಯಿದ್ರೆ ನಂಗೆ ನಗು ತಡೆಯೋಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು. ಆಮೇಲೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತು ನೈಟ್ ಡಿನ್ನರ್ಗೆ ಅಂತೇಳಿ ಸ್ವಲ್ಪ ಚಿಕನ್ ತಂದಿದ್ರು. ಚಿಕನ್ ಗ್ರೇವಿ ಮಾಡೋಣ ಅಂಥೇಳಿ, ಚಪಾತಿ ಮಾಡೋಣ ಅಂದ್ಕೊಂಡ್ವಿ, ಟೈಮ್ ಇರಲಿಲ್ಲ. ಅದಕ್ಕೆ ರೈಸ್ ಮಾಡ್ತಾಯಿದ್ದೀನಿ. ಚಿಕನ್ ಗ್ರೇವಿ ಸಿಂಪಲಾಗಿ ಸೂಪರಾಗಿತ್ತು. ನಾನು ತುಂಬ ಮಸಾಲೆ ಎಲ್ಲ ಹಾಕಿ ಮಾಡಲ್ಲ. ಸ್ವಲ್ಪ ಆಲ್ಮೋಸ್ಟು ನಾನು ಸೊಪ್ಪು ಹಾಕಿಯೇ ಜಾಸ್ತಿ, ಈ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಆ ಥರ ಸೊಪ್ಪು ಹಾಕಿಯೇ ಜಾಸ್ತಿ ಮಾಡೋದು ನಾನು ಗ್ರೇವಿನ. ರೈಸಿಗೆ ಮತ್ತು ಇಲ್ಲಾಂದರೆ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾವು ಆಲ್ಮೋಸ್ಟ್ ಅಲ್ಲಿ ನೈಟಲ್ಲಿ ಇದೇ ಥರ ಕೆಳಗಡೆ ಕೂತ್ಕೊಂಡೆ ಊಟ ಮಾಡೋದು. ಇಬ್ಬರು ಜೊತೆಯಲ್ಲಿ ಕೂತ್ಕೊಂಡೆ ಡೈಲಿ ಊಟ ಮಾಡೋದು.